ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿವೈನ್ ಡೈರೀಸ್ ಆಫ್ ಎಸ್ಕೆ. ನಾನು ನಿಮ್ಮ ಕಾವ್ಯ. ಇವತ್ತು ಕಾಯಿ ಹೋಳಿಗೆ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಬೌಲ್ ಥರ ಇದೆ, ದೊಡ್ಡ ಬೌಲ್ ತೊಗೊಂಡಿದ್ದೀನಿ. ಅದರಲ್ಲಿ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಅದಕ್ಕೆ 1 ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಸಕ್ಕರೆ ಹಾಕಿ ಅದ್ರ ಜೊತೆಗೇ ಒಂದು ಪಿಂಚಷ್ಟು, ಒಂದು ಸ್ವಲ್ಪ, ತುಂಬ ಬೇಡ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಇವೆರಡನ್ನೂ ಹಾಕಿ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೈ ಆಡಿಸ್ಕೊಳ್ಳಿ. ಅಂದರೆ ಅದು ಸ್ವಲ್ಪ ಕರಗಬೇಕು. ಸಕ್ಕರೆ ಹಂಗೆ ಗಂಟಾಗಿ ಸಿಕ್ಕಿದ್ರೆ ಆ ಸಿಟ್ಟಲ್ಲಿ ಒಂಥರ ಚೆನ್ನಾಗಿರಲ್ಲ. ಸೊ ಅದೆರಡು ಸ್ವಲ್ಪ ಡಿಸಾಲ್ವ್ ಆಗೋ ತನಕ ಚೆನ್ನಾಗಿ ಕೈ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಒನ್ಸ್ ಅದು ಕರಗಿದ ಮೇಲೆ ಈಗ ನಾನು ಮೈದಾ ಫ್ಲೋರ್ನ ತೆಗೆದಿಟ್ಕೊಂಡಿದ್ದೀನಿ. ಮೈದಾ ತಗೊಂಡು ಅದನ್ನು ನಾವು ನಿಮಗೆ ನೋಡಿ, ಇವಾಗ ಎಷ್ಟು ಜನ ಇದ್ದೀರೋ, ಎಷ್ಟು ಕ್ವಾಂಟಿಟಿ ಇದೆಯೋ ಆ ಥರ ನಾನು ಒಂದು 1/4 kg ಅಷ್ಟು ತೊಗೊತಾ ಇದ್ದೀನಿ ಅಷ್ಟೇ. ಯಾಕಂದರೆ ಕಾಯಿ ಹೋಳಿಗೆ ಸ್ವಲ್ಪ ಮಾಡೋಕ್ಕೆ ಒಂದು 1/4 kg ಅಷ್ಟು ಮಾತ್ರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನೋಡಿ ಕರೆಕ್ಟಾಗಿ 1 ಗ್ಲಾಸ್ ನೀರಾಗಿದೆ. ಇನ್ನೂ ನಮಗೆ ನೀರೇನಾದರೂ ಬೇಕು, ಹಸಿಟ್ಟು ಬೇಕಂದರೆ ಇದಕ್ಕೆ ಮೇಲೆ ಹಾಕ್ಕೋಬೋದು. ನೋಡಿ ಹೆಂಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು, ನೀರು ಬೇಕಂದರೆ ನೀರು, ಇಲ್ಲ ಹಸಿಟ್ಟು ಬೇಕಂದರೆ ಹಸಿಟ್ಟು. ಇವಾಗ ನಾನು ಸ್ವಲ್ಪ ನೀರು ತುಂಬ ತೆಳ್ಳಗಾಯಿತು. ಅದಕ್ಕೆ 1-2 ಸ್ಪೂನಷ್ಟು ನಾನು ಮೈದಾನ ಹಾಕ್ಕೊತಾ ಇದ್ದೀನಿ. ಮೈದಾನ ಹಾಕ್ಕೊಂಡು ಇದನ್ನು ನೋಡಿ, ಈ ಹಸಿಟ್ಟನ್ನ ಮಾತ್ರ ಇದು ಹೆಂಗೆ ಕಲಗಿಸ್ತೀವೋ ಅದರಲ್ಲೇ ಹೆಂಗೆ ಬೇಕಂದರೆ ಹಂಗೆ ನಮಗೆ ಹಸಿಟ್ಟು ಚೆನ್ನಾಗಿ ಉಜ್ಜಕ್ಕಾಗಲಿ, ಕಾಯಿ ಹೋಳಿಗೆಗಂದರೆ ತುಂಬ ನೈಸಾಗಿ ಬರಬೇಕು. ಅದಕ್ಕೆ ಹಸಿಟ್ಟನ್ನ ಚೆನ್ನಾಗಿ ಕಲಿಸ್ಕೋಬೇಕು. ಸೊ ನಾನು ಎಣ್ಣೆ ಬೇಡ ಅಂತ ತುಪ್ಪ 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಇದು ಫಸ್ಟ್ ಮಿಕ್ಸ್ ಮಾಡ್ತೀವಲ್ಲ ನಾವು, ಅದರಿಂದ ಫಸ್ಟ್ ಸ್ಟಾರ್ಟಿಂಗ್ ಮಿಕ್ಸ್ ಮಾಡಬೇಕಾದ್ರೆ ತುಪ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಎಣ್ಣೆ ಹಾಕೋಕ್ಕೆ ಹೋಗ್ಬೇಡಿ. ಆಮೇಲೆ ನೀವು ಇದು ಮಿಕ್ಸ್ ಆದಮೇಲೆ ಬೇಕಿದ್ರೆ ನೀವು ಎಣ್ಣೆ ಹಾಕಿ ಇಡ್ಬೋದು. ಈಗ ತುಪ್ಪ ಹಾಕ್ಕೊಂಡು, ಅಂದರೆ ನಾನು ಈಗ ಅರಿಶಿನ ಹಾಕಿಲ್ಲ, ತುಪ್ಪ ಕಾಯಿಸಿರೋದು ಮನೆಯಲ್ಲಿ, ಅದು ಅರಿಶಿನ ಕಾಯಿಸಿರೋದ್ರಿಂದ ಸ್ವಲ್ಪ ಕಲರು ಯೆಲ್ಲೋಯಿಶ್ ಆಗಿದೆ. ಸೊ ಇದನ್ನು ಹಾಕ್ಕೊಂಡು ಚೆನ್ನಾಗಿ, ಅಂದರೆ ತುಂಬ ನೈಸ್ ಸ್ಮೂತಾಗಿ, ಈಗ ಪರೋಟಾಗೆಲ್ಲ ಮಾಡ್ತಾರಲ್ಲ ಹಸಿಟ್ಟು, ಆ ಥರ ಚೆನ್ನಾಗಿ ನೈಸ್ ಎಷ್ಟಾಗುತ್ತೋ ಅಷ್ಟು ಉಜ್ಕೊಳ್ಳೋದ್ರಿಂದ ನೀವು ಎಷ್ಟು ಚೆನ್ನಾಗಿ ಉಜ್ತೀರೋ, ನೀವು ಇದರಲ್ಲೂ ಉಜ್ಬೋದು, ಕೈಯಲ್ಲೂ ತಟ್ಬೋದು, ಆ ಥರ ಕನ್ಸಿಸ್ಟೆನ್ಸಿನಲ್ಲಿ ಬರುತ್ತೆ. ಇವಾಗ ನೀವು ಹೆಂಗೆ ಉಜ್ಕೊತಿರೋ ಅದನ್ನು ಮೇಯ್ನು ಸ್ವಲ್ಪ ಚೆನ್ನಾಗಿ ಹೊಡೆದು ಈ ಥರ ಎಲ್ಲ ಮಾಡಿ ಅದನ್ನು ರೆಡಿ ಮಾಡಿ ಇಟ್ಕೋಬೇಕು. ಇದು ಕಾಯಿ ಒಬ್ಬಟ್ಟು ಮಾತ್ರ ತಿನ್ನೋದಕ್ಕೆ ತುಂಬಾ ರುಚಿ. ನೀವು ಅಂದರೆ ತುಂಬ ದಿವಸನೂ ಇಟ್ಕೊಂಡು ತಿನ್ಬೋದು. ಒಂದು 10 ದಿವಸ 15 ದಿವಸ ಇಟ್ಟರು ಕಾಯಿ ಹೋಳಿಗೆ ಏನಾಗಲ್ಲ, ಹಾಗೇ ಇರುತ್ತೆ. ನೋಡಿ ಈ ಸತಿ ಇವಾಗ ಸೆಕೆಂಡ್ ಟೈಮು ನಾನು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಫಸ್ಟ್ ಟೈಮ್ ತುಪ್ಪ ಹಾಕಿ ಕಲಿಸ್ಕೊಂಡೆ, ಈಗ ಸೆಕೆಂಡ್ ಟೈಮು ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ಆಯಿಲ್ ಯೂಸ್ ಮಾಡಿ ಚೆನ್ನಾಗಿ, ಅಂದರೆ ಆ ಆಯಿಲ್ ಒಳಗಡೆ ಹಸಿಟ್ಟು ಒಳಗೆ ಹೋಗಲಿ ಅಂತ ಚೆನ್ನಾಗಿ ಪ್ರೆಸ್ ಮಾಡಿ ಅದನ್ನು ಮತ್ತೆ ಎಲ್ಲ ಚೆನ್ನಾಗಿ ಬೆರೆಯೋ ಥರ ಉಜ್ಕೋಬೇಕು. ಚೆನ್ನಾಗಿ ಅಮ್ಕಿ ಹೊಡೆದು ಈ ಥರ ಎಲ್ಲ ಉಜ್ಜಿ ಇದು ಮಾಡ್ಕೋಬೇಕು. ಮೇನ್ ಇದರಲ್ಲೇ ಇರೋದು. ಮತ್ತು ಇದು ಕಾಯಿ ಹೋಳಿಗೆನಲ್ಲಿ ಬರೋಂತಹ ಟೇಸ್ಟು ಅದ್ಭುತವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮುಂಚೆ ಎಲ್ಲ ನಮ್ಮ ಮನೆಯಲ್ಲಿ ಅಮ್ಮ ಜಾಸ್ತಿ ಬೇಳೆ ಒಬ್ಬಟ್ಟು ಮಾಡ್ತಾರೆ ಅಂತ ಅಂದ್ಬಿಟ್ಟು ಅಜ್ಜಿ ಮನೆಯಲ್ಲಿ ಈ ಒಬ್ಬಟ್ಟನ್ನ ತಿನ್ನೋದಕ್ಕೆ ಅಂತ ಕಾಯಿ ಒಬ್ಬಟ್ಟು ತಿನ್ನಬೇಕು ಅಂತಲೇ ಹೋಗ್ತಾಯಿದ್ವಿ. ಇದು 2 ಅವರ್ಸು ಎಣ್ಣೆ ಹಾಕಿ ನೋಡಿ, ಈ ಥರ ಪೇಪರ್ ತೊಗೊಂಡಿದ್ದೀನಿ ನಾನು. ನೀವು ಈ ಗೋಲ್ಡ್ ವಿನ್ನರ್ ತೊಗೊತೀರ ಅಂದರೆ ಅದ್ರದ್ದು ಕವರ್ ಬರ್ತಲ್ಲ, ಅದನ್ನು ಕಟ್ ಮಾಡಿ ಹಾಕ್ಬೋದು, ಪಾಲಿ ಕವರ್ ಹಾಕ್ಬೋದು. ಮತ್ತು ಅದು ಮಾಯಿಶ್ಚರ್ ಹಂಗೆ ಇರಬೇಕು, ಕಟ್ ಎತ್ತಿಟ್ಕೋಬೇಕು. ಇವಾಗ ನಾವು ಊರನ್ನ ರೆಡಿ ಮಾಡ್ಕೊಳ್ಳೋಕ್ಕೆ ತೆಂಗಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬೌಲಲ್ಲಿ. ಅದನ್ನು ಈಗ ಮಿಕ್ಸ್ಚರ್ ಜಾರ್ಗೆ ಹಾಕಿ ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಅಂದರೆ ಫಸ್ಟು ಒಂದು ಗ್ರೈಂಡ್ ಸುಮ್ಮನೆ ಹಂಗೆ ತುರಿದಿರೋ ಥರ ಗ್ರೈಂಡ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಮಾಯಿಶ್ಚರ್ ಇರಬೇಕಲ್ಲ ತೆಂಗಿನಕಾಯಿನಲ್ಲಿ, ಇಲ್ಲಾಂದರೆ ಅದು ತುಂಬ ನೈಸಾಗಿ ಬರೋಲ್ಲ, ಅದೇ ತೊಕ್ ಥರ ಬಾಯಿಗೆ ಸಿಗುತ್ತೆ. ಅದಕ್ಕೆ ನೀರನ್ನ ಗ್ಲಾಸಲ್ಲಿ ಹಾಕ್ಕೊಂಡು ಕೈಯಲ್ಲಿ ಚುಮ್ಮಿಸ್ಕೊಳ್ಳಿ. ಅಂದರೆ ಗ್ಲಾಸಲ್ಲಿ ಡೈರೆಕ್ಟಾಗಿ ಹಾಕ್ಬಿಡ್ಬೇಡಿ, ಜಾಸ್ತಿ ನೀರಾಗಿ ಹೋಗುತ್ತೆ. ಕೈಯಲ್ಲಿ ಚುಮ್ಮಿಸ್ಕೊಂಡು ನೋಡಿ ಈ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು. ನೋಡಿ ಹಿಡಿದ್ರೆ ಈ ಥರ ಉಂಡೆ ಆಗುತ್ತೆ. ಇದು ಬಿಟ್ಬಿಟ್ಟು ನೀರಂಗೆ ಬರೋದು ಅಥವಾ ತುಂಬ ತರಿಯಾಗಿರೋದು ಆ ಥರ ಇರಬಾರ್ದು. ಸೊ ನಾನು ಎಲ್ಲ ತೆಂಗಿನಕಾಯಿನೂ ಇದೇ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ನಾವು ಹೂರಣ ರೆಡಿ ಮಾಡೋದಕ್ಕೆ ನಮಗೆ ರೆಡಿ ಮಾಡ್ಕೋಬೇಕು. ಒಂದು ಪಾನ್ಗೆ ಬೆಲ್ಲ ಎಷ್ಟು ತೊಗೊತಾ ಇದ್ದೀನಿ ನೋಡಿ, 1/4 ಕಪ್ ತೊಗೊತಾ ಇದ್ದೀನಿ. ಫಸ್ಟ್ 1 ಕಪ್ ಹಾಕ್ತಾಯಿದ್ದೀನಿ, ಮತ್ತು 1/4 ಕಪ್ ತೊಗೊತಾ ಇದ್ದೀನಿ. ಅಂದರೆ 1 ಕಪ್ಪು ತೆಂಗಿನಕಾಯಿ ತುರಿಗೆ
1/4 ಕಪ್ಪು ಬೆಲ್ಲ ನಾನು ತಗೊಳ್ಳೋಂತಹ ಕನ್ಸಿಸ್ಟೆನ್ಸಿ ಅದು. ವೈ ಬಿಕಾಸ್ ನನಗೆ ಸ್ವಲ್ಪ ಮೀಡಿಯಮಾಗಿ ಇರಬೇಕು, ತುಂಬ ಸ್ವೀಟಾಗಿರಬಾರ್ದು. ಇದು ನನಗೆ ಕರೆಕ್ಟಾಗಿ ಅನ್ನಿಸ್ತು ಒಂದು 2-3 ಸತಿ ಮಾಡಿರೋದಕ್ಕೆ. ಸೊ ಇಷ್ಟೇ ತೊಗೊತಾ ಇದ್ದೀನಿ. ಆ 1/4 ಕಪ್ಪು ಬೆಲ್ಲಕ್ಕೆ 1/4 ಕಪ್ ಮಾತ್ರ ನೀರು ಹಾಕ್ಕೊತಾ ಇದ್ದೀನಿ. ಇದರಲ್ಲೇ ಇವಾಗ ನಾವು ಅದನ್ನು ಕುದಿಸ್ಬೇಕು ಚೆನ್ನಾಗಿ. ಇದು ಪಾಕ ಬರಬೇಕು, ಪಾಕ ಬರೋ ತನಕ ಸ್ವಲ್ಪ ಕುದಿಸಿ ಕೈ ಆಡಿಸ್ಬೇಕು. ಚೆನ್ನಾಗಿ ಕುದಿಸಿ ಕೈ ಆಡಿಸಿ ಇದು ಪಾಕ ಬಂದಾದ್ಮೇಲೂ ನಾವು ತೆಂಗಿನಕಾಯಿನ ಒಂದು ಸತಿ ನಿಮ್ಗೆ ಮೆಷರ್ಮೆಂಟು ತೋರಿಸ್ತೀನಿ. ಆ ಮೆಷರ್ಮೆಂಟ್ ತೊಗೊಂಡು ಅದೇ ಮೆಷರ್ಮೆಂಟ್ನ ಇದಕ್ಕೆ ಹಾಕ್ಕೋಬೇಕು. ಅದು ನಾನು ಚೆನ್ನಾಗಿ ಜಜ್ಜಿದ್ದೀನಿ, ಬಟ್ ನನಗೆ ಸ್ವಲ್ಪ ಗಂಟೆಲ್ಲ ಇದೆ ನೋಡಿ, ಅದೆಲ್ಲ ಚೆನ್ನಾಗಿ ಕರಗಬೇಕು. ಆ್ಯಕ್ಚುಲಿ ಇದು ಪ್ಯೂರಿಫೈಡ್ ಅಂದರೆ ನಾನ್ ಫಿಲ್ಟರ್ಡ್ ಬೆಲ್ಲ ಅಂತ ಹೇಳಿದ್ರಿಂದ ನಾನು ಹಂಗೆ ಕಾಯಿಸ್ತಾ ಇದ್ದೀನಿ. ಸೊ ಲಾಸ್ಟ್ ಟೈಮ್ ಮಾಡಿದಾಗಲೂ ನನಗೆ ಏನು ಕಸ ಕಡ್ಡಿ ಆಗಲಿ ಏನೂ ಸಿಗಲಿಲ್ಲ, ತುಂಬ ಚೆನ್ನಾಗಿತ್ತು ಇದು. ನಾನು ಅಲ್ಲೇ ಒಂದು ಸತಿ ಮಂಡ್ಯ ಕಡೆ ಹೋದಾಗ ಅಲ್ಲಿ ತೊಗೊಂಬಂದಿದ್ದಂತಹ ಬೆಲ್ಲ, ಅದು ತುಂಬ ಚೆನ್ನಾಗಿದೆ. ಈಗ 1/4 ಕಪ್ಪು ಬೆಲ್ಲಕ್ಕೆ 1 ಕಪ್ಪಷ್ಟು ಈ ತೆಂಗಿನಕಾಯಿ ಇದೆಯಲ್ಲ, ಇದು ನಾವು ರೆಡಿ ಮಾಡೋದಲ್ಲ ಈಗ ಮಿಕ್ಸಿಗೆ ಹಾಕಿ ಅದನ್ನು ನಾನು ಕರೆಕ್ಟಾಗಿ ನೋಡಿ ಮೆಷರ್ಮೆಂಟ್ 1 ಕಪ್ ಬರ್ತಾಯಿದೆ. ಆ 1 ಕಪ್ ಮೆಷರ್ಮೆಂಟಲ್ಲಿರೋಂಥ ತೆಂಗಿನಕಾಯಿನ ನಾನು ಇವಾಗ ಬೆಲ್ಲದ ಪಾಕಕ್ಕೆ ಹಾಕೋಣ. ಈಗ ಕನ್ಸಿಸ್ಟೆನ್ಸಿ ಒಂದು ಸತಿ ಚೆಕ್ ಮಾಡೋಣ. ಸೊ ಇನ್ನೂ ಆಗಬೇಕು, ಇನ್ನೂ ಅದು ಕರಗೇ ಇಲ್ಲ ನೋಡಿ, ಇನ್ನೂ ಆಗಬೇಕು, ಇನ್ನೂ ಸ್ವಲ್ಪ ಆಗಬೇಕು, ಇನ್ನೊಂದು 5-10 ಮಿನಿಟ್ಸ್ ಆದರೆ ಬರುತ್ತೆ. ಓಕೆ, ಇವಾಗ ನಾವು ಕನ್ಸಿಸ್ಟೆನ್ಸಿ ಹೆಂಗಿದೆ ಅಂತ ಒಂದು ಸತಿ ಚೆಕ್ ಮಾಡ್ಕೊಳ್ಳೋಣ. ಇದಕ್ಕೆ ಏನು ಮಾಡ್ತೀರಾ ಅಂದರೆ ಒಂದು ಬೌಲಲ್ಲಿ ನೀರು ಹಾಕಿಟ್ಕೊಳ್ಳಿ. ಇದೇನಿದೆ ಬೆಲ್ಲದ್ದು ಪಾಕ ಬಂದಿದೆಯಾ ಇಲ್ವಾ ಅನ್ನೋದಕ್ಕೆ ಇದ್ರ ಮೇಲೆ ಹಾಕಿ ನೋಡೋಣ. ಓಕೆ, ಈ ಪಾಕ ಸಾಕು ನಮಗೆ. ಅಂದರೆ ನೋಡಿ ಈ ಥರ ಆಗ್ತಾ ಇದೆಯಲ್ಲ, ಈ ಪಾಕ ನಮಗೆ ಸಾಕು. ನಾವು ಬರ್ಫಿ ಏನಾದರೂ ಮಾಡ್ತೀವಿ ಅಂದರೆ ಅದು ಗಟ್ಟಿಯಾಗಿ ಉಂಡೆ ಥರ ಬರೋ ಥರ ಆಗಬೇಕು ನಮಗೆ. ಮತ್ತು ಕಜ್ಜಾಯ ಮಾಡ್ತೀವಿ ಅಂದರೆ ಉಂಡೆ ಥರ ಬರಬೇಕು. ಇದಕ್ಕೇನಿಲ್ಲ, ಇವಾಗ ನಾನು ತೋರಿಸಿದ್ನಲ್ಲ ಆ ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಇವಾಗ ಇದು ಒಣಗಿದ ಶುಂಠಿ ಇದೆ ನೋಡಿ, ಇದನ್ನು ಸ್ವಲ್ಪ ಅರ್ಧದಷ್ಟು ಜಜ್ಜಿ ಪುಡಿ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆ ಒಂದು 1/2 ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊತಾ ಇದ್ದೀನಿ. ಇವೆರಡು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಇವಾಗ ನಾವು ಹಾಕ್ಕೋಬೇಕು ಅದನ್ನ, ತೆಂಗಿನಕಾಯಿ ಏನು ರುಬ್ಬಿಟ್ಕೊಂಡಿದ್ದೀವಲ್ಲ ಇದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒನ್ಸ್ ಇದು ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಅದು ತೆಂಗಿನಕಾಯಿ ಬೇಯಬೇಕಲ್ಲ, ತೆಂಗಿನಕಾಯಿ ಅದರಲ್ಲಿ ಚೆನ್ನಾಗಿ ಬೇಯಬೇಕಾಗುತ್ತೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ, ಯಾಕಂದರೆ ಅಲ್ಲಲ್ಲಿ ಹೋಗಿ ಉಂಡೆ ಥರ ನಿಂತ್ಕೊಂಡ್ಬಿಡುತ್ತೆ. ಸೊ ಅದು ಬೇಡ, ಅದರಿಂದ ಕೈ ಆಡಿಸ್ತಾನೇ ಇರಿ ಚೆನ್ನಾಗಿ. ಇವಾಗ ಹಲ್ವಾಗೆಲ್ಲ ಮಾಡ್ತೀವಲ್ಲ ಆ ಥರ ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ಬೇಕು. ಒನ್ಸ್ ಇದೆಲ್ಲ ಆದಮೇಲೆ ಅದು ಬೇಯಕ್ಕೆ ಬಿಡೋಣ ಸ್ವಲ್ಪ ಹೊತ್ತು. ಚೆನ್ನಾಗಿ ಆ ಬೆಲ್ಲದ ಪಾಕದಲ್ಲಿ ಈ ತೆಂಗಿನಕಾಯಿ ಸಾಫ್ಟಾಗಿ ಆಗಿಬಿಡ್ಬೇಕು, ಬೆಂದೋಗ್ಬಿಡ್ಬೇಕು ಆ ಥರ ನೋಡಿ. ಈ ಕನ್ಸಿಸ್ಟೆನ್ಸಿ ಓಕೆ, 15 ಮಿನಿಟ್ಸ್ ಆಗಿದೆ. ಈ ಕನ್ಸಿಸ್ಟೆನ್ಸಿ ಇದ್ರೆ ಕರೆಕ್ಟಾಗಿ ನಾವು ಒಂದು ಪ್ಲೇಟ್ಗೆ ಹಾಕಿಟ್ಟು ಡ್ರೈ ಮಾಡಾದಮೇಲೆ ಕರೆಕ್ಟಾಗಿ ಇದನ್ನು ನೀವು ಕೈಯಲ್ಲಿ ಉಂಡೆ ಮಾಡೋಕ್ಕೆ ಬರುತ್ತೆ. ಸೊ ಒನ್ಸ್ ಅದು ಮುಗ್ದಾದ್ಮೇಲೆ ನಾವು ಇದು ಕಲಸಿಟ್ಟಿದ್ದೀವಲ್ಲ ಹಸಿಟ್ಟು, ಅದು 2 hours 2.5 hours ಆಲ್ರೆಡಿ ಆಗಿದೆ. ಸೊ ಅದನ್ನು ಇವಾಗ ಹೆಂಗೆ ಮಾಡೋದು ಅಂತ ನೋಡೋಣ. ಈ ಕಡೆ ಪಾಕನೂ ಡ್ರೈ ಆಗಿದೆ. ಸೊ ಸ್ಟವ್ ಹಚ್ಚಿ ಒಂದು ಪಾನ್ ಇಟ್ಟಿದ್ದೀನಿ. ಪಾನ್ಗೂ ಅಷ್ಟೇ ಒಂಚೂರು ನೀರೆಲ್ಲ ಇರಬಾರ್ದು, ಯಾಕಂದರೆ ಇದೂ ಸ್ವಲ್ಪ ಪಾಕ ಎಲ್ಲ ಇರುತ್ತೆ. ಸ್ವಲ್ಪ ಏನಾದರೂ ಅಂದರೆ ಅಂಟಾಗುತ್ತೆ. ಸೊ ತವಾ ಫುಲ್ ಡ್ರೈ ಆಗಲಿ, ನೀರೆಲ್ಲ ಅದ್ರ ಮೇಲೆ ಆಯಿಲ್ ಅಪ್ಲೈ ಮಾಡಿದ್ಮೇಲೆ ನಾವು ಇದಕ್ಕೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಹಸಿಟ್ಟು ನೀವು ಹೆಂಗೆ ಎಳಿತೀರೋ ಅಷ್ಟು ಸಣ್ಣಕ್ಕೆ ಆ ಥರ ಹೋಗುತ್ತೆ. ಸೊ ಈ ಕನ್ಸಿಸ್ಟೆನ್ಸಿ ಇದ್ದರೆ ಬೆಟರು, ಯಾಕಂದರೆ ಇದಕ್ಕೆ ನೀವು ಅದೇ ಬೇಳೆ ಒಬ್ಬಟ್ಟು ಮಾಡ್ತೀರಾ ಅಂದರೆ ಇಷ್ಟೊಂದು ತೆಳ್ಳ ಕನ್ಸಿಸ್ಟೆನ್ಸಿ ಬೇಡ, ಸ್ವಲ್ಪ ದಪ್ಪ ಇದ್ರೂ ನಡೆಯುತ್ತೆ. ಓಕೆ, ಇವಾಗೊಂದು ಈ ಕಾಯಿ ಹೋಳಿಗೆ ಮಾಡ್ಕೊಂಡು ತಿಂತಾಯಿದ್ರೆ ಮಕ್ಳಿಗೆ ಅದೇನೋ ಒಂಥರ ಖುಷಿ ಬೇಳೆ ಒಬ್ಬಟ್ಟಿಗಿನ. ಬಟ್ ನಮ್ಮ ಮನೇಲಿ ಯಾವಾಗಲೂ ಅಷ್ಟೇ ಕಾಯಿ ಒಬ್ಬಟ್ಟು ಇರುತ್ತೆ, ಬೇಳೆ ಒಬ್ಬಟ್ಟು ಇರುತ್ತೆ. ಅಂದರೆ ಬರೀ ಬೇಳೆ ಒಬ್ಬಟ್ಟೆ ತಿಂದು ಸಾಕಾಗೋಗಿರುತ್ತಲ್ಲ, ಆವಾಗ ಈ ಬಾಕ್ಸ್ ಓಪನ್ ಮಾಡಿ ಕಾಯಿ ಒಬ್ಬಟ್ಟು ತೊಗೊಂಡು ತಿಂತಾರೆ. ಕಾಯಿ ಒಬ್ಬಟ್ಟು ಸಾಕು ಅಂದಾಗ ಬೇಳೆ ಒಬ್ಬಟ್ಟು ತೊಗೊಂಡು ತಿಂತಾರೆ ಆ ಥರ. ಸೊ ಅದಕ್ಕೆ ನಾನು ಚಾನ್ಸೇ ತೊಗೊಳ್ಳಲ್ಲ, ಪಾಪ ಮಕ್ಕಳಿಗೆ ವರ್ಷಕ್ಕೊಂದು ಸತಿ ಮಾಡೋದಲ್ವ. ನಾನು ಅಗ್ಲಗ್ಲ ಮಾಡ್ತಿರ್ತೀನಿ, ಬಟ್ ಅದೇನೋ ಯುಗಾದಿ ಅಂದ್ರೇ ಅವ್ರಿಗೆ ಏನೋ ಒಂಥರ ಖುಷಿ, ಒಂದೆರಡೆರಡು ಒಬ್ಬಟ್ಟು ಇರಬೇಕು ಅಂತ. ಸೊ ಅದಕ್ಕೆ ನಾನು 2 ಥರನೂ ಒಬ್ಬಟ್ಟು ಮಾಡಿ ಬಾಕ್ಸ್ಗೆ ಹಾಕಿರ್ತೀನಿ. ಸೊ ಅವ್ರಿಗೆ ಯಾವ್ದು ಬೇಕೋ ಆ ಟೈಮಲ್ಲಿ ತೊಗೊಂಡು ತಿಂತಾರೆ. ನೋಡಿ, ಇಷ್ಟು ತೆಳ್ಳಕ್ಕೆ ತಡ್ಕೊಬೋದು ಇದನ್ನ. ಸೊ ಈ ತೆಳ್ಳಕ್ಕೆ ತಡ್ಕೊಂಡಷ್ಟು ನಿಮಗೆ ಚೆನ್ನಾಗಿ ಬರುತ್ತೆ. ಹಂಗೆ ತುಂಬ ತೆಳ್ಳಕ್ಕೆ ತಿಂದರೆ ಚೆನ್ನಾಗಿರುತ್ತೆ ಅಂತಿಲ್ಲ. ಇದಕ್ಕೊಂದ್ಸತಿ ದಪ್ಪ
ತುಪ್ಪ ತಟ್ಕೊಂಡು ತಿಂದು ನಾನು ಟ್ರೈ ಮಾಡಿದ್ದೀನಿ, ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಈ ಥರ. ಅಂದರೆ ನೀವು ತೆಳ್ಳಕ್ಕೂ ತಟ್ಟು ನೋಡಿ, ದಪ್ಪಕ್ಕೂ ಒಂದೆರಡು ತಟ್ಟು ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ತವಾ ಬಿಸಿ ಆಗಿದೆ, ನಾವು ಇದನ್ನು ಹಾಕ್ಕೊಂಡು ಕೈಯಲ್ಲೇ ನೋಡಿ, ಕೈಯಲ್ಲೇ ಎತ್ತಕ್ಕೆ ಬರುತ್ತಿದ್ದು. ನೀವು ಡೈರೆಕ್ಟಾಗಿ ಶೀಟ್ ತೊಗೊಂಡೇನು ಹಾಕ್ಬೇಕಂತಿಲ್ಲ, ಕೈಯಲ್ಲೇ ಎತ್ತಕ್ಕೆ ಬರುತ್ತೆ. ಒಂದು ಸತಿ ರೋಸ್ಟ್ ಆದಮೇಲೆ ತೊಗೊಳ್ಳೋದಷ್ಟೇ. ಇದು ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ, ತುಂಬ ಈಸಿಯಾಗಿದೆ. ಇದೇ ಥರ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಕಾವ್ಯ, ಡಿವೈನ್ ಡೈರೀಸ್ ಆಫ್ ಎಸ್ ಕೆ.